ಕಾಂಗ್ರೆಸ್ನಲ್ಲಿ ಹೊಸ ಸರ್ಕಾರ ರಚನೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ನಾಳೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಕೂಡ ಇದೆ. ವಿಧಾನಸೌಧದಲ್ಲೇ ಸಿಎಲ್ಪಿ ಸಭೆ ನಡೆಯಲಿದೆ. ಹೋಟೆಲ್ ಬದಲಿಗೆ ಶಕ್ತಿ ಸೌಧದಲ್ಲೇ ಸಿಎಲ್ಪಿ ಸಭೆಯನ್ನ ಮಾಡಲಾಗ್ತಾ ಇರುವಂತದ್ದು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ನಾಳೆ ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆ ನಿಗದಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳ ಕುರಿತಾಗಿ ಸ್ಪಷ್ಟನೆಯನ್ನ ಕೂಡ ಕೊಡಲಾಗುತ್ತೆ. ಸರ್ಕಾರ ರಚನೆಯ ಕಸರತ್ತು ಜೋರಾಗಿರುವಂತದ್ದು. ನಾಳೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆಯುತ್ತೆ. ಹೋಟೆಲ್ ಬದಲಿಗೆ ಇದೀಗ ವಿಧಾನಸೌಧದಲ್ಲೇ ಸಿಎಲ್ಪಿ ಸಭೆ ನಡೆಯುತ್ತೆ. ನಾಳೆ ಸಂಜೆ 4 ಗಂಟೆಗೆ ಸಭೆ ನಿಗದಿಯಾಗಿದೆ. ಸಿಎಲ್ಪಿ ಸಭೆ ಶಕ್ತಿ ಸೌಧದಲ್ಲಿ ನಡೀತಾ ಇರುವಂತದ್ದು. ಈಗ ಆಲ್ರೆಡಿ ಕೆಲವೊಂದಷ್ಟು ರೀತಿಯಾದಂತಹ ಕೂಗುಗಳು ಕೇಳಿಬಂದಿದೆ. ಒಂದ್ ಕಡೆನಲ್ಲಿ ಸಚಿವಾಕಾಂಕ್ಷಿಗಳಿಗೆ ಸಿಎಂ ಸಿದ್ದರಾಮಯ್ಯ ಆಪ್ತರು ಬರಬೇಕು, ಜೊತೆಯಲ್ಲಿ ಡಿಕೆಶಿ ಆಪ್ತರು ಬರಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವೊಂದಷ್ಟು ಲೀಸ್ಟ್ಗಳು ಕೂಡ ಹೈಕಮಾಂಡ್ ವರಿಷ್ಠರಿಗೆ ಹೋಗಿರುವಂಥದ್ದು. ಈ ಕುರಿತಾಗಿ ಇಂದು ಕೂಡ ಅಲ್ಲಿ ದೆಹಲಿಯಲ್ಲಿ ಚರ್ಚೆ ಆಗುತ್ತೆ. ನಾಳೆ ಶಾಸಕಾಂಗ ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು, ಜೊತೆಯಲ್ಲಿ ಕೆಪಿಸಿಸಿ ಅವರ ಜೊತೆಯಲ್ಲಿ ಮುಖ್ಯಮಂತ್ರಿ ಜೊತೆಯಲ್ಲಿ ಇನ್ನು ಕೆಲವೊಂದಷ್ಟು ಸಚಿವರು ಕೂಡ ಪದಗ್ರಹಣವನ್ನ ಮಾಡುವಂಥದ್ದು. ಯಾವತ್ತು ಪದಗ್ರಹಣವನ್ನ ಮಾಡ್ತಾರೆ ಆ ವಿಚಾರ ಕೂಡ ನಾಳೆ ಹೊರಗಡೆ ಬರುವಂಥದ್ದು. ಸಿಎಲ್ಪಿ ಸಭೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ಸಿದ್ದರಾಮಯ್ಯ ಕೃತಜ್ಞತೆಯನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಸಲ್ಲಿಸಿದ್ದಾರೆ ಕೃತಜ್ಞತೆಯನ್ನ. ಪ್ರೀತಿಯ ಅಪ್ಪುಗೆ ಕೂಡ ಸಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ನಾಳೆ ಸಿಎಲ್ಪಿ ಸಭೆ ಕೂಡ ಇರುವಂಥದ್ದು. ಹೋಟೆಲ್ಗಳಲ್ಲಿ ನಡೀತಾ ಇತ್ತು ಪ್ರತಿ ಬಾರಿನೂ ಕೂಡ, ಆದರೆ ಈ ಸಲ ಹೋಟೆಲ್ನಲ್ಲಿ ಇಲ್ಲ. ಅದರ ಬದಲಿಗೆ ವಿಧಾನಸೌಧದಲ್ಲೇ ಸಭೆಯನ್ನ ಕರೆದಿರುವಂಥದ್ದು. ನಾಳೆ ಸಂಜೆ 4 ಗಂಟೆಗೆ ಸಭೆ ನಿಗದಿಯಾಗಿದೆ. ನಾಳೆಯೇ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ದಿನಾಂಕ ನಿಗದಿಯಾಗಿದೆ. ನಾಳೆ ಸಭೆಯಲ್ಲಿ ನೂತನ ನಾಯಕನ ಆಯ್ಕೆ ಕೂಡ ಆಗುತ್ತೆ. ಎಲ್ಲಾ ಶಾಸಕರು ಬೆಂಗಳೂರಿನಲ್ಲೇ ಇರುವಂತೆ ಈಗ ಆಲ್ರೆಡಿ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಸಂಜೆ 4 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ನಾಳೆ ಸಂಜೆ 4 ಗಂಟೆಗೆ ನಾಳೆಯೇ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಇರುವಂತದ್ದು. ಎಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಆದೇಶವನ್ನು ಕೂಡ ಕೊಡಲಾಗಿದೆ. ಎಲ್ಲಾ ಶಾಸಕರು ಕೂಡ ಬೆಂಗಳೂರಿನಲ್ಲೇ ಇರುವಂತೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ನಾಳೆ ಸಂಜೆ 4 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ನಿಗದಿಯಾಗಿದೆ ಸಮಯ, ದಿನಾಂಕ ಎರಡೂ ಕೂಡ. ಹೊಸ ನಾಯಕ ಯಾರು ಅನ್ನೋದನ್ನ ಘೋಷಣೆ ಕೂಡ ಮಾಡಲಾಗುತ್ತೆ. ಈಗ ಆಲ್ರೆಡಿ ಹಲವರು ಬೇಜಾರನ್ನ ಕೂಡ ವ್ಯಕ್ತಪಡಿಸಿದ್ರು, ಆದ್ರೂ ಕೂಡ ಒಪ್ಕೊಂಡಿದ್ದಾರೆ ವಿಚಾರವನ್ನ. ಎಲ್ಲರೂ ಕೂಡ ಸಮ್ಮತಿಯನ್ನ ಕೊಟ್ಟಿರುವಂಥದ್ದು. ಎಲ್ಲೋ ಒಂದ್ ಕಡೆ ಒಗ್ಗಟ್ಟಿನ ಪ್ರದರ್ಶನ ಆಗೋದಿಲ್ಲ, ರಾಜೀನಾಮೆಯನ್ನ ಕೊಡೋದಿಲ್ಲ ಸಿದ್ದರಾಮಯ್ಯನವರು, ಇದಕ್ಕೆ ದಲಿತರು ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕೂಗುಗಳು ಕೂಡ ಕೇಳಿ ಬಂದಿತ್ತು. ಅದ್ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಸಿದ್ದರಾಮಯ್ಯನವರು. ಬೇಡ, ಮೊದಲಿಗೆ ಯಾವ ಚರ್ಚೆ ಆಗಿತ್ತು ಆ ಚರ್ಚೆಗೆ ನಾನು ಬದ್ಧವಾಗಿರ್ತೀನಿ. 2.5 ವರ್ಷ ಅಂತ ಅಂದಿದ್ರು. 2.5 ವರ್ಷದ ಮೇಲೆ 6 ತಿಂಗಳು ಎಕ್ಸ್ಟೆಂಡ್ ಕೂಡ ಆಯಿತು. ಇದೀಗ ಹೈಕಮಾಂಡ್ ಹೇಳಿದೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ. ರಾಜೀನಾಮೆ ಕೊಟ್ಟಿದ್ದು ಆಯಿತು. ನಾಳೆ ಶಾಸಕಾಂಗ ಸಭೆ ಕೂಡ ಇದೆ. ಈ ಒಂದು ಸಭೆಯಲ್ಲಿ ನೂತನ ನಾಯಕನ ಆಯ್ಕೆ ಕೂಡ ಆಗತ್ತೆ.